ಸೇರಿದಂತಹ ಕೃಷ್ಣಾರ್ಜುನರು ಅಲ್ಲವನ ಬಲದವರೆಲ್ಲರೂ ಬಂದು ನನ್ನಲ್ಲಿ ಯುದ್ಧ ಮಾಡಿದರು. ಕಾಳಗದಲ್ಲಿ ಆ ಎಲ್ಲರನ್ನೂ ಜವಗಿಡಿಸಿದೆ, ಅನೇಕರನ್ನು ಜವನ ಊರಿಗಟ್ಟಿದೆ. ಕೃಷ್ಣಾರ್ಜುನರನ್ನು ಯುದ್ಧದಲ್ಲಿ ಸೋಲಿಸಿ ಬೆನ್ನಿಗೆ ಬೆನ್ನು ತಾಗಿಸಿ ಅವರ ರಟ್ಟೆಯನ್ನು ಕಟ್ಟಿ ನನ್ನ ದಾರುಣಿಯಲ್ಲಿ ಕೆಡದು ಅವರ ಅಶ್ವವನ್ನು ನಮ್ಮ ಅಶ್ವದ ಜೊತೆಯಲ್ಲಿ ತಂದಿದ್ದೇನೆ. ಇದು ಸತ್ಯದ ಸಂಗತಿ. ಸಂಶಯ ಭಟ್ಟು ನಕುಲ ಧ್ವಜನ ಈಕ್ಷಿಸುತ್ತ, ಸಂಶಯ ಭಟ್ಟು ನಕುಲ ಧ್ವಜನ ಈಕ್ಷಿಸಲು ಆತ ನಿಂತೆಂದನು. ನೀನವನ ಜೊತೆಯಾಗಿ ತೆರಳಿದವನು ನನ್ನ ಮಗ ಸುಳ್ಳು ಹೇಳುತ್ತಾನೆ ಅಂತಲ್ಲ, ಇಂತಹ ಒಂದು ಸಂಘಟನೆ ಜರುಗಿದೆ ಎಂದು ಸಂಶಯವಾಗುತ್ತಾ ಇದೆ. ಕೃಷ್ಣಾರ್ಜುನರನ್ನ ನನ್ನ ತರಲಾಗಿರುವಂತಹ ತಾಮ್ರಧ್ವಜ ಬಂಧಿಸಿದನೇ. ಜಿಯ ಕೇಳ್ಬೋದು ಎಲ್ಲ ಗಜಪುರಾಧಿಪ, ಜಿಯ ಕೇಳ್ಬೋದು ಎಲ್ಲ ಗಜಪುರಾಧಿಪ ಧರ್ಮರಾಯನ್ ಅಧ್ವರದ ಗಯವಿದನು. ಕಾಯ ಬಂದಿಗ ವಿಭುದ ವಲ್ಲಭನತ್ತ ಹರಿತ ಗಾಯದಿಂದ ಮಿತ ಬಲದೈತ ಜಿಯ ಪೊತಿಯಲ್ಲ. ಮಂತ್ರಿ ನಮಸ್ಕರಿಸಿದೆ, ಹೇಳು ಶುಭವಾಗಿ. ಉತ್ತರನಾಡಿದಂತ ಮಾತಿನಲ್ಲಿ ಅನುಮಾನ ಇಲ್ಲ. ಬಂದಿರುವಂತ ವೃಷಕೇತ, ಅನಿರುದ್ಧ, ಬಬ್ರುವಾಹ ಇಂಥವರನ್ನೆಲ್ಲ ಜವಗಿರಿಸಿ ಪರಮಾತ್ಮನನ್ನು ಹಿಡಿದು ಅರ್ಜುನನೀಗ ಸರಿಯಾಗಿ ಕಟ್ಟಿ ಅಲ್ಲಿಯೇ ಬಿಟ್ಟು ತುರಗವನ್ನು ತಂದೊಪ್ಪಿಸಿದ್ದು ಸತ್ಯ. ಏನ್ ಹೇಳಿದ್ರು ನಿಮಗೆ? ಇದ್ದು ಸಚಿವನು ಬೇಡಲು ಆ ನುಡಿಗೆ ಚಿಂತಿಸುತ್ತ ನಿಜ ಮನದೊಳು, ನುಡಿಗೆ ಚಿಂತಿಸುತ್ತ ನಿಜ ಮನದೊಳು. ಮಂತ್ರಿಯೊಳಗಿಂದನು ಗಣಿಸಿದನು ಇಂತಿತಾರ್ಥವತನು ಜನು. ಅವನ ಮಾತು ಸತ್ಯವೆಂದು ನೀನು ಹೇಳುತ್ತಿರುವೆಯಾ, ಉತ್ತರಿಸುತ್ತಿರುವೆಯ? ಅಯ್ಯೋ, ಏನಾಗಿ ಹೋಯಿತು. ನಾವು ನರರು ನಾರಾಯಣನನ್ನ ನೋಡಬೇಕು. ನರನನ್ನ ಹಿಡಿದರೆ ಮಾತ್ರ ನಾರಾಯಣ. ನರನನ್ನ ಹಿಡಿಯುವುದು ಅಂದ್ರೆ ಏನು? ದಶಮ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು 5. ಅವೆಲ್ಲವನ್ನು ಆಡಿಸುವಂತ ಇಂದ್ರಿಯ ಮನಸ್ಸು. ಅದನ್ನಾಳುವಂತಹ ಮನ್ಮಥ, ಆ ಮನ್ಮಥನಿಗೆ ಜನಕ ಈ ಚಿನ್ಮಯ ಸ್ವರೂಪ. ನರನಾದವರು ನಾವು ಈ 11 ಇಂದ್ರಿಯಗಳನ್ನು ನಿರ್ಬಂಧಿಸಿ ನೋಡಬೇಕಾದದ್ದು ಮನ್ಮಥ ಜನಕನನ್ನ, ಅವನ ಪದಾರವಿಂದಗಳನ್ನು. ಆ ಉದ್ದೇಶಕ್ಕಾಗಿ ಯಜ್ಞವನ್ನು ಕೈಗೊಂಡವನು ನಾನು. ಏನೋ ಅವನು ನಮ್ಮ ಊರಿಗೆ ಬರುತ್ತಿರುವಂತಹ ವೇಳೆಯಲ್ಲಿ 4 ಕೈಗಳ ಹರಿಯನ್ನ ಕಟ್ಟಿ 4 ಕಾಲುಗಳ ಹರಿಯನ್ನ ಎಳ್ಕೊಂಡು ಬಂದರೆ ಇವನು ಸಾಕು. ಏನ್ ಮಾಡಿದಾಗಾಯ್ತು? ಪರಮ ಪಾವನ ತುಳಸಿಯ ಗೆರೆದನುಗ ಪರಿಬಳಿ ಬದು ಮಾಲೆಯ ತಂದಿ ಗಯವನು ತಂದಿದ್ದ ಮರುಳ ಇನ್ನೇನೆಂಬೇನು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾರಮಣನಿಗರ್ಪಿತವೆನ್ನಲು ಸಂದೇಹವಿಲ್ಲದೆ ಭಜಕರನ್ನು ಕಾಯುವವನು. ಅಜಾಮಿಳನು ಅವನಿಗೆ ಅಣ್ಣನೇ, ವಿಭೀಷಣನು ತಮ್ಮನೇ, ರುಕ್ಮಾಂಗದನು ಮೊಮ್ಮಗನೇ.
ಆದರೆ ಯಾವ್ಯಾವ ಕಾಲದಲ್ಲಿ ಯಾರನ್ನು ಹೇಗೆ ಸಲಹಿಬೇಕು ಎಂದು ತಿಳಿದಿರುವಂತಹ ಪರಮಾತ್ಮ ಯೋಗಿರ್ವಿಧ್ಯಾನಗಮ್ಯಂ, ಯೋಗಿಗಳ ಹೃದಯಕ್ಕೂ ನಿಲುಕದ ವೇದವೇ ನೇತಿ ಇದಲ್ಲ 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 ಅಂತ ಹೇಳುವ ಆ ದಿವ್ಯಾತ್ಮ ಚೇತನ ಧರೆಗಿಳಿದು ಬಂದು ನಮ್ಮ ಊರಿಗೆ ಬಂದಾಗ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಕಟ್ಟಿ ಕೆಡಹಿ ಅವನಿಂದ ಪರಿಪಾಲಿಸಲ್ಪಡುವಂತಹ ಪಾಂಡವರ ಯಜ್ಞಾಶ್ವವನ್ನ ಹೇಳ್ಕೊಂಡು ಬಂದ ಅಂದ್ರೆ ಅರ್ಥ ಏನು? ಕಸ್ತೂರಿಯನ್ನ ಬಿಟ್ಟು ಕರಿಕಲನ್ನು ಹಿಡಿದ ಹಾಗೆ, ಮಾಣಿಕ್ಯದ ಒಡವೆಯನ್ನ ಒತ್ತೆ ಇಟ್ಟು ಒಡೆದ ಗಾಜನ್ನ ಹಿಡಿದ ಹಾಗೆ, ತುಳಸಿ ಹಾರವನ್ನ ಬಿಸುಟು ಬಾಡುವ ಸುಮಮಾಲೆಯನ್ನ ಧರಿಸಿದ ಹಾಗೆ ಎಂತ ಕೆಲಸ ಆಯಿತು. ಸಾಕು ಸಾಕು, ಕಡೆಯಾಯ್ತು ಯಜ್ಞ ಸಾಕು, ಕಡೆಯಾಯ್ತು ಯಜ್ಞ ಸಾಕು, ಮಾಜಿಯನ್ನು ಹೊಡೆ ಹತ್ತದಾರ್ಗೆ ಬೇಕು, ಮಾಜಿಯನ್ನು ಹೊಡೆ ಹತ್ತದಾರ್ಗೆ ಬೇಕು, ಮೊಡಗೆ ಮಂದಿಗರಿಯನು ಬಿಟ್ಟೆ, ಮೊಡಗೆ ಮಂದಿಗರಿಯನು ಬಿಟ್ಟೆನನು ತಡಿಗಡಿಗೆ ಚಿಂತಿಸಿದನು. ಮನದ ಬಾಗಿಲು ತೆರೆಯಲಿಲ್ಲ, ಮನೆಯ ಬಾಗಿಲು ತೆರೆದರೆ ಪ್ರಯೋಜನವೇನು? ಈಗ ಮನೆಯ ಬಾಗಿಲು ತೆರೆದಿರಿ ಅಂತ ಆ ಸ್ವಾಮಿ ಬಂದು ಮನಸ್ಸಿನ ಬಾಗಿಲನ್ನು ತೆರೆಯುವ ಉದ್ಯುಕ್ತನಾದಾಗ ನಾವು ಕದ ಹಾಕಿಕೊಂಡ ಹಾಗೆ ಸಾಕು, ಕಡೆಯಾಯ್ತು ಯಜ್ಞ ಸಾಕು, ನಾವು ಪೂಜಿಸಿ ಬಿಟ್ಟಂತಹ ಈ ತುರಗ, ಇಲ್ಲಿಗೆ ಬಂದಿರುವ ಪಾಂಡವರ ಅಶ್ವಮೇಧದ ತುರಗ ಇಲ್ಲಿರಬಾರದು, ಈ ಯಜ್ಞ ಮಂಟಪದಿಂದ ದೂರ ಅಟ್ಟು ಅವನಿಗೆ ಹೇಳು ಸಾಕು ಯಜ್ಞ ಅಂತ ಹೇಳು ಹೋಗು. ಚಿತ್ತ ಜನ ಪಿತವೃದ್ಧ ಬೋಧುರಾಕೃತಿಯೋಳ್ ನಡೆತಂದು ಸ್ವಸ್ಥತ್ತು ಎಂದನು. ಇಬ್ರೋತ್ತಮರೇ ಎಂದನು ವಂದನೆಯಿಂದ ಮೊದಲು ಸ್ವಸ್ತಿ ಎಂದರೆ ವಿಪ್ರ ಪ್ರಾಣಿಯನು, ಮೊದಲು ಸ್ವಸ್ತಿ ಎಂದರೆ ವಿಪ್ರ ಪ್ರಾಣಿಯನು, ಒಂದುದಲ್ಲವೇ ಒಂದುದಲ್ಲವೇ ಯೋಚಿಸುತ್ತಲೂ ಎಂದಿರಿಯನು, ಎಂದರೆ ಇಂತೆಂದ ದ್ವಿಜನು. ಸ್ವಾಮಿ ಏನಪ್ಪ, ಎಂತ ಕೆಲಸ ಮಾಡಿಬಿಟ್ರಿ? ಏನ್ ಮಾಡಿದೆ? ಅಭಿವಂದನೆಯನ್ನು ಸಲ್ಲಿಸದೆ ಆಶೀರ್ವಚನ ಮಾಡಬಾರದು ಬ್ರಾಹ್ಮಣರು. ಈ ನಿಯಮ ನಿಮಗೆ ತಿಳಿದಿಲ್ಲವೇ? ನಿಮ್ಮನ್ನು ಭೂಸುರೋತ್ತಮರು ಎಂದು ಅರ್ಥೈಸುತ್ತಿದ್ದೇನೆ, ಕ್ರಮ ತಪ್ಪುತ್ತೀರೇ? ಅಗ್ರವರ್ಣೀಯರಾಗಿರುವಂತಹ ನೀವು ಹೀಗೆ ಮಾಡಬಹುದೇ? ಓ ಹೀಗೆ ಕಾಲಿಗೆರಗದೆ ಆಶೀರ್ವಾದ ಮಾಡ್ತೀರಿ ಅಂತಾದ್ರೆ ಇದರಿಂದ ಜೀವಿಯನ್ನು ಕೊಂದ ಹಾಗೆ ಯಾಕೆ ಮಾಡಿದ್ರೆ ಹೀಗೆ? ಮಯೂರ ಧ್ವಜ, ಇದಕ್ಕೆ ಕಾರಣ ಉಂಟಪ್ಪ. ಹರಸಲಾಗದು ನಮಸ್ಕಾರದಿ ಮೊದಲು, ಹರಸಲಾಗದು ನಮಸ್ಕಾರದಿ ಮೊದಲು, ಬೋಧುರದು ನೀನೆಂಬುದು ಸರಿಯೋ, ನೀನೆಂಬುದು ಸರಿಯೋ, ಹಿರಿದು ಸಂಕಟದಿಂದ ಬಂದ ನಿಮಿತ್ತದೊಳ್, ಬಿರಿದು ಸಂಕಟದಿಂದ ಬಂದ ನಿಮಿತ್ತದೊಳ್, ಅರದ ನಾರಿರಿದೆ ಮಯೂರ ಧ್ವಜ, ಸ್ವಾಮಿ ಮುತ್ತಿನ ಕಿರೀಟ ಹೊತ್ತವರ ಮೇಲೆ ಅವರು ನಮಸ್ಕಾರ ಮಾಡಿದ ಮೇಲೆ ಬ್ರಾಹ್ಮಣರಾದವರು ಕೈ ಎತ್ತಿ ಆಶೀರ್ವಾದ ಮಾಡುವುದು ಸಂಪ್ರದಾಯ ಅನ್ನೋದು ನಮ್ಗೆ ಗೊತ್ತುಂಟು. ನೆನಪಾಗ್ಲಿಲ್ಲ ನಿಮಗೆ? ಈಗ ನೆನಪಾಗಿದ್ದ ಹೊಸ್ತೆಸ್ತು ಅಂತ ಹೇಳಿಬಿಟ್ರಲ್ಲ. ಆದ್ರೆ ನಮಸ್ಕಾರ ಮಾಡ್ಬೇಕಾದವ ನೀನಾದ್ರೂ ಆಶೀರ್ವಾದ ಮಾಡ್ಬೇಕಾದಂತಹ ನನಗೆ ಎಷ್ಟೊತ್ತಿಗೆ ಆಶೀರ್ವಾದ ಮಾಡ್ಬೇಕು ಅನ್ನೋದು ಗೊತ್ತಾಗಲೇ ಗೊಂದಲ
ಯಾಕೆ? ಏನು ತೊಂದರೆ? ಪ್ರಾಣ ಸಂಕಟ. ಸಂಕಟ? ಹೌದು, ನಿಮಗೆ? ನನಗೆ ವಿಪ್ರೋತ್ತಮರಾಗಿರುವಂತ ನಿಮಗೆ ಎಂತ ಸಂಕಟ ಹೇಳಿ? ಪ್ರಾಣ ಸಂಕಟ ಅಂತ ಹೇಳಿದ್ರೆ ನಡೆದಂತ ಪ್ರಕರಣವೇ ಒಂದು ಉಂಟಪ್ಪ. ಏನದು? ನನಗೂ ಮದುವೆ ಆಗಿದೆ. ನನಗೂ ಮದುವೆ ಆಗಿದೆ ಅಂತ ಹೇಳಿದ್ರೆ ಅರ್ಥ ಏನು? ಅಂದ್ರೆ ಪಕ್ಕದ ಮನೆಯವರಿಗೆ ಮದುವೆ ಆಗಿದ್ದಲ್ಲಪ್ಪ. ಅಂದ್ರೆ ಅಂದ್ರೆ ನನಗೂ ಮದುವೆ ಆಗಿದೆ ಅಂತ ಹೇಳಿದ್ರೆ ಈಗ ಅಲ್ಲ, ಪ್ರಾಯದ ಹಂತದಲ್ಲಿರುವ ನನಗೆ ಮದುವೆ ಆಗಿದೆ. ಅಷ್ಟು ಹೇಳಿದ್ರೆ ಸಾಕು, ನನಗೆ ಮದುವೆ ಆಗಿದೆ. ಆದ್ರೆ ಬರೇ ಮದುವೆ ಮಾತ್ರ. ಧರಣಿ ಬದಿಯೇ ಕೇಳು ಬೇಳ್ವೆ ಭೂಮಿ ಬಾಲ, ಧರಣಿ ಬದಿಯೇ ಕೇಳು ಬೇಳ್ವೆ ಭೂಮಿ ಬಾಲ, ಧರ್ಮಪುರದ ವಿರೋಧವನ್ನು ಭೂಮಿ ಬಾಲ, ಧರ್ಮಪುರದ ವಿರೋಧವನ್ನು ಭೂಮಿ ಬಾಲ, ತರಳ ಕೃಷ್ಣ ಶರ್ಮನೆ ಭೂಮಿ ಬಾಲ, ತರಳ ಕೃಷ್ಣ ಶರ್ಮನೆಂಬ ಭೂಪ, ಪೂರ್ವ ಇರದಾತನ ವೈವಾಗಕ್ಕೆ ಭೂಮಿ ಬಾಲ, ಧರಣಿಪತಿಯ ಕೇಳು ಬೇಳೆ ಭೂಮಿ ಬಾಲ. ಏನು ಹೇಳಿ? ಆ ಪ್ರಾಯದ ಕಾಲದ ನೆನಪಾದ್ರೆ ಈಗಲೂ ಕಾಲ ಹಾಕುವಂತ ಲೆಕ್ಕ ಆಗ್ತದೆ, ಹೋಗೋದಿಲ್ಲ. ಆದ್ರೆ ಪ್ರಾಯದಲ್ಲಿ ಮದುವೆ ಆಯ್ತು, ಮಕ್ಕಳೇ ಹುಟ್ಟುವುದಿಲ್ಲ ಅಂತ ತಲೆಬಿಸಿ ಮಾಡ್ಕೊಂಡಿದ್ದೆ. ಅಂದ್ರೆ ಅಂದ್ರೆ ನಾನು ಯೋಚನೆ ಮಾಡಿದ್ದು ನನ್ನ ಹೆಂಡತಿ ಬಂಜೆ ಅಂತ. ಆದ್ರೂ ಕೊನೆ ಸಮಯದಲ್ಲಿ ಒಂದು ಗಂಡು ಮಗನನ್ನು ಹಡೆದ್ಲು. ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ, ಹೆಣ್ಣು ಹುಟ್ಟಿದ್ರೆ ಹೆಂಡತಿ ಲೆಕ್ಕೋದು, ಗಂಡು ಹುಟ್ಟಿದ್ರೆ ಗಂಡನ ಲೆಕ್ಕೋದು. ಇರ್ಲಿ. ಆದ್ರೆ ಗಂಡೆ ಹುಟ್ಟಿದ್ರಿಂದ ಅವನು ಪ್ರಾಯ ಸಮರ್ಥ ಆದ, ಅವನಿಗೂ ಒಂದು ಮದುವೆ ಮಾಡಿಸ್ಬೇಕು ಬೇಕು ಅಂತ ಯೋಚನೆ ಮಾಡಿ ನಾನು ಹುಟ್ಟಿದ್ ಮಾತ್ರ ಧರ್ಮಪುರದಲ್ಲಿ. ಧರ್ಮಪುರ? ಹೌದಪ್ಪ. ನೆಂಟಸ್ತಿ ಮಾಡ್ಲಿಕ್ಕೆ ಹೊರಟದ್ದು ಸತ್ಯಪುರದಲ್ಲಿ. ಹುಡುಕಿ ನೋಡಿದ್ದೇವೆ, ನಾಳೆ ದಿನ ಅಂತ ಮದುವೆ. ಸರಿಯಾಗಿದೆ, ಧರ್ಮ ಮತ್ತೆ ಸತ್ಯ. ಹೌದಪ್ಪ, ಸತ್ಯ ಧರ್ಮ ಎರಡು ಇರ್ಬೇಕು ನಮ್ಗೆ. ಒಂದ್ ಲೆಕ್ಕ ಹಾಕಿ ಮಗನಿಗೆ ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ಮಗನನ್ನು ಕರ್ಕೊಂಡು ಹಾಗೆ ಹುಡುಗಿಯನ್ನು ನೋಡಿಕೊಂಡು ಬರುವ ಹೊತ್ತಿನಲ್ಲಿ ಒಂದು ಪ್ರಕರಣ. ಬರುವ ಮಾರ್ಗದಲ್ಲಿ ಒಂದು ಭೂಮಿ ಬಾಲ, ಬರುವ ಮಾರ್ಗದಲ್ಲಿ ಒಂದು ಧರಣಿ ಬಾಲ, ಸಿಂಹ ಸಿಂಹ ತರಳನನ್ನು ಬಿಡಿದೋದಯ ಭೂಮಿ ಬಾಲ, ಜಗತೆ ಸಿಂಹಕ್ಕೆ ಬೆದರಿ ಭೂಮಿ ಬಾಲ, ಜರಗದೆ ಸಿಂಹಕ್ಕೆ ಬೆದರಿ ಭೂಮಿ ಬಾಲ, ಕೇಸರಿಯ ಸ್ಮರಣೆ ಗೈದೆ ನಾನು ಭೂಮಿ ಬಾಲ, ತರಿ 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 ತರಿ. ಧರಣಿಪತಿಯ ಕೇಳು ಬೇಳೆ ಭೂಮಿ ಬಾಲ, ತರಿ. ಏನಾಯ್ತು? ಶಿಷ್ಯ, ಗುರುಗಳೇ ಸಮಾಧಾನ ಮಾಡ್ಕೊಳ್ಳಿ. ಆದ್ರೆ ಮಗನಿಗೆ ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ನಡೆದಂತ ಪ್ರಕರಣ ಏನಂತ ಹೇಳಿ, ಮಧ್ಯ ದಾರಿಯಲ್ಲಿ ಒಂದು ಶಿವ ಶಿವ ಏನು ನನ್ನನ್ನು ನೋಡಿ ಹೆದರುವುದೇನು? ಹಣ್ಣು ಕೂದಲೆಲ್ಲ ಉಂಟು, ಅದಕ್ಕೆ ನೀನು ಶಿವ ಅಂತ ತಿಳ್ಕೊಂಡಲ್ಲ. ಅಲ್ಲಿ ನಡೆದ ಪ್ರಕರಣ, ಆ ಶಿವನು ನನ್ನ ಮಗನನ್ನು ಹಿಡ್ಕೊಂಡ್ಬಿಟ್ಟಿತ್ತು. ಓಹೋ, ಮನುಷ್ಯರನ್ನು ತಿನ್ನುವ ಸಿಂಹ ಇರಬೇಕು.
ಯಾವುದು ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಕೆಲವು ಪ್ರಾಣಿಗಳು ಮನುಷ್ಯರನ್ನು ನೋಡಿ ಓಡ್ತಾರೆ. ಆಮೇಲೆ ಯಾರು ಏನ್ ಹೇಳಿದ್ರು ಕೇಳಲಿಲ್ಲ. ಆ ಶಿವ ನಾನು ಹೋಗಿ ಹತ್ತು ಮಾತನ್ನು ನಿಂತ್ಕೊಂಡಿದ್ದೆ ತಡ. ನನ್ನ ಯೋಗ್ಯತೆ ಬಡ ಬ್ರಾಹ್ಮಣನಾದ ನಿನಗೆ ಗೊತ್ತು. ರತ್ನ ಸಾರ ರತ್ನ ಸಾರ ರತ್ನ ಸಾರ ರತ್ನ ಸಾರ. ಆ ಸಿಂಹ ಮನುಷ್ಯನ ಹಾಗೆ ಮಾತಾಡಿತು. ರತ್ನಸಾರಾಪುರದ ಅಧಿಕಾರಿ ಮಯೂರತ್ವನಿಗೆ ನನ್ನ ಯೋಗ್ಯತೆ ನನ್ನ ಅಂತಸ್ತು ಗೊತ್ತುಂಟು ಅಂತ ಹೇಳಿ ನಾವು ಕೆಲವು ಸಲ ಬಳಸ್ಕೊಳ್ತೇವೆ ಇದನ್ನು. ಸ್ವಯಂ ಭೀಮ ಮೃಗೇಂದ್ರತ ಅದೇ ಒಂದು ಉದ್ದೇಶಕ್ಕಾಗಿ ಅದನ್ನು ಹೇಳ್ಕೊಳ್ಳೋದುಂಟು. ಹೌದಾ? ಹೌದು, ಅದಕ್ಕೆ ಗೊತ್ತುಂಟು ಅಂತ ಹೇಳಿದ್ದೆ. ಅಷ್ಟಕ್ಕೆ ಮುಗಿಲಿಲ್ಲ. ಆಮೇಲೆ ನನ್ನ ಮಗನನ್ನ ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ಯಾಕಂತೆ? ಯಾಕೆ ಅಂತ ಕೇಳಿದಾಗ ಒಂದು ಮೂಕ ಪ್ರಾಣಿಯಾದ ಅದು ಸೂಚನಾ ಫಲಕವಾಗಿ ಹೇಳಿತು ನನ್ನ ಹತ್ರ, ನಿನ್ನ ಮಗನನ್ನ ಬಿಟ್ಟುಕೊಡ್ಲಿಕ್ಕೆ ತೊಂದರೆ ಇಲ್ಲ, ಮಯೂರ ಜನ ಅರ್ಧ ಭಾಗವನ್ನು ತಂದು ಮುಟ್ಟಿಸಬೇಕು ಅಂತ ಹೇಳಿದ್ದು. ಅದಲ್ಲದೆ ನನ್ನ ಮಗನನ್ನ ಕೊಡುವುದಿಲ್ಲ ಅಷ್ಟೇ. ಆಹಾರಕ್ಕಾಗಿ ನಿಮ್ಮ ಮಗನನ್ನು ಹಿಡಿದುಕೊಂಡಂತಹ ಸಿಂಹ ಬ್ರಾಹ್ಮಣ ಕುಮಾರನಾಗಿರುವಂತಹ ನಿಮ್ಮ ಮಗನಿಗೆ ಸರಿಯಾಗಬೇಕು, ತೂಕ ಸರಿಯಾಗಬೇಕು ಅಂತಾದ್ರೆ ಮಯೂರಧ್ವಜನ ಅರ್ಧ ದೇಹವನ್ನು ಕೊಡಬೇಕು ಅಂತ ಹೇಳಿದ್ದು. ಅದಕ್ಕಾಗಿ ಎಲ್ಲಿವರೆಗೆ ಗಡಿಬಿಡಿಯಿಂದ ಓಡ್ ಬಂದೆ. ಎಲ್ಲಿಯಾದ್ರೂ ಉಂಟ ಒಬ್ಬನ ಬದುಕಿಗಾಗಿ ಇನ್ನೊಬ್ಬ